ಆಗಬೇಕು, ಇಲ್ಲ ನೀವು ಆಗಬೇಕು. ಅದಕ್ಕಾಗಿ ಇಲ್ಲೊಂದು ಥರ್ಡ್ ಫ್ರಂಟ್ ತರಬೇಕಾಗಿದೆ ರಾಮದುರ್ಗ. ಹಂಗೆ ಹುಕ್ಕೇರಿಗೂ ಸಹಿತ ಅಂತೇಳಿ ಒಂದು ಬಿಡುಗುಸ್ತಾ ಆಗ್ತಾಯಿದ್ವಿ ಇವು ಪಾಳೆಕಾಯಿ ಕುಸ್ತಿಗಳು. ಅದು ತಪ್ಪಿಸೋ ಸಲುವಾಗಿ ಇವತ್ತು ನಾವು ಎಂಟ್ರಿ ಆಗ್ತಾಯಿದ್ವಿ ಅನ್ನೋಂಗೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಮಾತಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಇವ್ರಿಗೆ ಬೆಂಬಲ ನಿಂತಂಥ 16 ಸೀಟ್ಗಳು ಆಯ್ಕೆ ಕಾರಣಕರ್ತರಾದವ್ರಿಗೆ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಫಂಕ್ಷನ್ ಮಾಡಿದ್ದಾರೆ, ಸನ್ಮಾನ ಫಂಕ್ಷನ್ದಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಇದರ ಅರ್ಥ ಇಷ್ಟ, ರಾಮದುರ್ಗದ ರಾಜಕೀಯಕ್ಕೆ ಜಾರಕಿಹೊಳಿ ಸಹೋದರು ಎಂಟ್ರಿ ಆಗಿದ್ದಾರೆ. ಈಗಾಗಲೇ ಆಗಿದ್ದಾರೆ ಡಿಸಿಷನ್ ಬ್ಯಾಂಕರೆ. ಇನ್ನು ಅದನ್ನು ಗಟ್ಟಿಗೊಳಿಸೋ ಕೆಲಸ ಥರ್ಡ್ ಫ್ರಂಟ್ ಅವರಿಬ್ಬರನ್ನ ಒಂದು ಕಡೆ ಮಾಡುವಂಥದ್ದು. ಅವ್ರ ಹೆಸರಿಗಷ್ಟ BJP ಮತ್ತು ಕಾಂಗ್ರೆಸ್, ಅದರ ಒಳಗೆ ಇಬ್ಬರು ಒಂದಿದ್ದಾರೆ ಅನ್ನುವಂಥ ಮಾತನ್ನು ಇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಹೇಳಿ ಹೋಗಲು ಬಂದಿದ್ದೇವೆ. ಮುಂಬರುವ 2022 ಚುನಾವಣೆಯಲ್ಲಿ ತೃತೀಯ ರಂಗದ ಅಭ್ಯರ್ಥಿಯ ಗೆಲುವಿಗೆ ಖುದ್ದಾಗಿ ಕಟಿಬದ್ಧರಾಗಿದ್ದೇವೆ. ನಾವು ಗಟ್ಟಿಯಾಗಿ ಬಂದಿದ್ದೇವೆ. ನೀವು ಗಟ್ಟಿಯಾಗಿ ನಿಂತು ನಮ್ಮನ್ನು ಬೆಂಬಲಿಸಬೇಕು. ನಾವು ನಿಮಗಾಗಿ ಬಂದೀವಿ. ಯಾರಿಗೆ ಬೆದರೋ ಅವಶ್ಯಕತೆ ಇಲ್ಲ, ಯಾರಿಗೆ ಅಂಜೋ ಅವಶ್ಯಕತೆ ಇಲ್ಲ, ಯಾರು ಗುಂಡಾಗಿನೂ ಇಲ್ಲಿ ನಡೆಯೋಲ್ಲ ಅನ್ನೋ ಮಾತಾಡಿದ್ದಾರೆ. ಅಡ್ಡಿಲ್ಲ, ಒಳ್ಳೆಯ ಪ್ರಯತ್ನ. ಭೇಟಿ ಆಗ್ತಾ ಇದ್ದಾರೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಇದು ಅನಿವಾರ್ಯ. ಈಗಾಗಲೇ ಗೋಕಾಕ್ ಮತ್ತು ಅರಬಾವಿ ಕ್ಷೇತ್ರದಲ್ಲೇ ಕತ್ತಿಯವರು, ವಿವೇಕರಾವ್ ಪಾಟೀಲರು ಅವ್ರು ಹೇಗೆ ತಮ್ಮ ಮುಂಬರುವ ಎಲೆಕ್ಷನ್ಗೆ ಗಟ್ಟಿ ಮಾಡ್ಕೊಳ್ತಾ ಇದ್ದಾರೋ ಜಾಗಗಳನ್ನ, ಅಥವಾ ಗ್ರಾಮ ಪಂಚಾಯತಿ ಬಂದು, ತಾಲೂಕು ಪಂಚಾಯತ್ ಬಂದು, ಜಿಲ್ಲಾ ಪಂಚಾಯತ್ಗಳು ಬಂದು ತಮ್ಮ ಅವರ ಕ್ಷೇತ್ರದಲ್ಲಿ ಅಂದರೆ ಹುಕ್ಕೇರಿ ಮತ್ತು ಇನ್ನುಳಿದ ರಾಯಬಾಗ್ ಕ್ಷೇತ್ರದ ಇವರು ಹೇಗೆ ಎಂಟ್ರಿ ಹೊಡಿತಾ ಇದ್ದಾರೋ ತಮ್ಮ ಜನರನ್ನು, ಅದೇ ರೀತಿಯಾಗಿ ಇಲ್ಲೇ ಇವರು ಎಂಟ್ರಿ ಆಗ್ತಾ ಇದ್ದಾರೆ ಅನ್ನೋಂಥ ಮಾತು. ಅದೇ ಕಾಲಕ್ಕೆ MKM ರೆಡ್ಡಿಯಲ್ಲೂ ಸಹಿತ ಈಗಾಗಲೇ ಕತ್ತಿಯವರು ತಮ್ಮ ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ರು. ನಿಮಗೆ ಈಗಾಗಲೇ ಗೊತ್ತದ, ನಮ್ಮ ವಾಹಿನಿ ಮೂಲಕ ಅದನ್ನು ಶ್ರುತಪಡಿಸಿದ್ವು ಕೂಡ ನಿಮ್ಮೊಂದಿಗೆ. ಅದು ಈ ಎಲ್ಲ ನೆಲೆಯಲ್ಲೇ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಜೊತೆಗೂಡಿ ಇಲ್ಲಿ ಎಂಟ್ರಿ ಆಗ್ತಾಯಿದ್ದಾರೆ. ರಾಮದುರ್ಗ ತಾಲೂಕು ರಾಜಕೀಯದಲ್ಲ ಈಗಾಗಲೇ ಎಂಟ್ರಿ ಆಗಿದ್ದಾರೆ. ಇನ್ನು ಗಟ್ಟಿಗೊಳಿಸೋ ಕೆಲಸ. ಇನ್ನು ಮುಂದಿನ ಗುರಿ ಬೈಲಹೊಂಗಲ ಆಗಿರ್ಬೋದು. ಯಾಕೆಂತಂದ್ರೆ ಬೈಲಹೊಂಗಲದಲ್ಲೂ ಸಹಿತ ಈಗಾಗಲೇ